ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಮ್ಮ ಕ್ರ್ಯಾಶ್ ಕೋರ್ಸಲ್ಲಿ ಇವಾಗ ನಮ್ಮದು ವೆಕ್ಟರ್ಸಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸು ಪೆಂಡಿಂಗ್. ಸೊ ಅದನ್ನು ನಾನು ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇದನ್ನು ಕ್ವಿಕ್ಕಾಗಿ ಕಂಪ್ಲೀಟ್ ಮಾಡ್ತೇನೆ, ಯಾಕಂದರೆ ನಾವೀಗ 3 ಡೈಮೆನ್ಷನಲ್ ಜೊಮೆಟ್ರಿಯಲ್ಲಿ ಇದ್ದೇವಲ್ಲ, ಅದಕ್ಕೋಸ್ಕರ. ಓಕೆ, ಅದಕ್ಕೂ ಮುಂಚೆ ನಾನು ನಿಮಗೆ ಕ್ವಶನ್ಸನ್ನು ಆಲ್ರೆಡಿ ನಾನು ಬರೆದಿದ್ದೇನೆ. ಸೊ ಅದನ್ನು ಕ್ವಶನ್ಸನ್ನು ಹೇಳ್ತೇನೆ ವಿತ್ ಆನ್ಸರ್ಸ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ಸು. NCERT ಎಕ್ಸಾಂಪ್ಲರ್ ಆಲ್ರೆಡಿ ನಾವು ಮಾಡಿದ್ದೇವೆ, ಪ್ಲಸ್ NCERT ಟೆಕ್ಸ್ಟ್ ಬುಕ್ಕಿಂದನೂ ಮಾಡಿದ್ದೇನೆ, ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೂಡ ಆಲ್ರೆಡಿ ಮಾಡಿದ್ದೇನೆ. ಸರಿನಾ? ಓಕೆ, ಸೊ ಇಲ್ಲೂ ನೋಡಿ, ಇಫ್ A ಆ್ಯಂಡ್ B ಆರ್ 2 ಯೂನಿಟ್ ವೆಕ್ಟರ್ಸ್ ಇನ್ಕ್ಲೈನ್ಡ್ ಎಟ್ ಆನ್ ಆ್ಯಂಗಲ್ ಆಫ್ π/3 ಆ್ಯಂಗಲ್ ಕೊಟ್ಟಿದ್ದಾರೆ, ದೆನ್ ದ ವ್ಯಾಲ್ಯೂ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ A + B ಈಸ್ ಈಕ್ವಲ್ಸ್ ಟು 1, ಗ್ರೇಟರ್ ದೆನ್ 1, ಈಕ್ವಲ್ಸ್ ಟು 0, ಲೆಸ್ ದೆನ್ 0. ಸರಿನಾ? ನಿಮಗೆ ಕ್ವಶನ್ನು ಯಾವಾಗ ನಿಮಗೆ ಒಂದು ಕ್ವಶನನ್ನು ಕೇಳಿದಾಗ ಇಲ್ಲಿ ಸೊಲ್ಯೂಷನ್ ಮಾಡ್ತೇನೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ A + B, A - B ಏನೇ ಬಂದರೂ ಸ್ಕ್ವೇರ್ ಮಾಡಿಬಿಡಿ, ಆಯಿತಾ? ಆವಾಗ ಫಾರ್ಮುಲಾ ಗೊತ್ತಿದೆ ನಿಮಗೆ, ಅದಕ್ಕೋಸ್ಕರ ಅಷ್ಟೇ. ಮ್ಯಾಗ್ನಿಟ್ಯೂಡ್ ಆಫ್ A + B ಹೋಲ್ ಸ್ಕ್ವೇರ್ ಮಾಡೋಣ. ಆವಾಗ ಏನಾಗುತ್ತೆ, ಇದು ಫಾರ್ಮುಲಾ ಏನು ಹೇಳಿ? ವೆಕ್ಟರ್ A² ಪ್ಲಸ್ ವೆಕ್ಟರ್ B² ಪ್ಲಸ್ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B ಇಂಟು ಕಾಸ್ ಥೀಟಾ. A² + B² + 2AB ಫಾರ್ಮುಲಾ, ಆಯಿತಾ? A - B ಕೇಳಿದರೆ ಇಲ್ಲಿ A - B ತಗೊಳ್ಬೇಕಷ್ಟೇ. ಓಕೆ, ಆ್ಯಂಡ್ ಈಗ ಇಫ್ A ಆ್ಯಂಡ್ B ಆರ್ 2 ಯೂನಿಟ್ ವೆಕ್ಟರ್ಸ್ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ A ಇಸ್ 1, ಮ್ಯಾಗ್ನಿಟ್ಯೂಡ್ ಆಫ್ B ಇಸ್ 1, 1² 1 2 ಇಂಟು 1 ಇಂಟು 1 ಇಂಟು ಕಾಸ್ π/3. ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2. ಅದು ಗೊತ್ತಿದೆಯಲ್ಲ ನಿಮಗೆ, ಕಾಸ್ 60 ಡಿಗ್ರಿ, ಯಾಕಂದರೆ π/3 ಅಂದರೆ 180/3, 60 ಡಿಗ್ರಿ, ಕಾಸ್ 60 1/2, 2 ಕ್ಯಾನ್ಸಲ್ ಮಾಡಿ. ಸೊ ಅವಾಗ ಏನಾಗುತ್ತೆ ಆನ್ಸರ್? ಇವಾಗ ನಿಮಗೆ ಇಲ್ಲಿ 1 + 1 + 1 ಅಂದರೆ 3 ಆಗುತ್ತೆ. ನಮಗಿದೇನು? ವೆಕ್ಟರ್ A ಪ್ಲಸ್ ವೆಕ್ಟರ್ B ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಹೋಲ್ ಸ್ಕ್ವೇರ್. ಬಟ್ ನಮ್ಗೆ ಬೇಕಾಗಿರೋದೇನು? ವೆಕ್ಟರ್ A ಪ್ಲಸ್ ವೆಕ್ಟರ್ B ಮಾತ್ರ. ಆವಾಗ ಇದೇನಾಗುತ್ತೆ? √3, ಆಯಿತಾ? ಈಗ ಆಯಿತು, ಇಲ್ಲಿಗೆ ಆನ್ಸರ್ ಆಯಿತು. √3 ಅನ್ನೋದು ಗ್ರೇಟರ್ ದೆನ್ 1 ಲೆಸ್ ದೆನ್ 1 ಈಕ್ವಲ್ಸ್ ಟು 0ನೇ? ಇದು ಅಲ್ಲ, ಪಕ್ಕ ಅಲ್ಲ ಅಲ್ವಾ? ಈಕ್ವಲ್ ಟು 1 100% ಅಲ್ಲ, ಲೆಸ್ ದೆನ್ 1 ಅಲ್ಲ, 1.7 ಸಮಥಿಂಗ್ ಬರುತ್ತೆ. ಸೊ ವಿಚ್ ವಿಲ್ ಬಿ ಗ್ರೇಟರ್ ದೆನ್ 1. ದಟ್ ಈಸ್ ದ ಆನ್ಸರ್. ದಟ್ಸ್ ಇಟ್, ಆಯಿತಾ? ಈಗ ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು, ಇದಿಷ್ಟೇ ಸ್ಟೂಡೆಂಟ್ಸು, ಇದರಲ್ಲಿ ಏನೂ ಇಲ್ಲ. ಓಕೆ, ಕೇಳಿದಾಗ ಈ ಥರ ಮಾಡಬೇಕಷ್ಟೇ. ಇಫ್ ವೆಕ್ಟರ್ A = I + 2j + 2k and magnitude of vector B = 5 and angle between A and B is π/6 ಆ್ಯಂಗಲ್ ಕೊಟ್ಟಿದ್ದಾರೆ, then the area of the triangle formed by these 2 vectors as 2 sides. ಇಲ್ಲಿ ಆ್ಯಂಗಲನ್ನು ಕೊಟ್ಟಿದ್ದಾರೆ, ವೆಕ್ಟರ್ A ಅನ್ನು ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B ಅನ್ನು ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಕೇಳಿದ್ದು. ಸರಿನಾ? ಏನಾಗುತ್ತೆ ನಿಮಗೆ? ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಗೊತ್ತಿದೆ. ಏನು ಏರಿಯಾ ಆಫ್ ದ ಟ್ರಯಾಂಗಲ್? A = ½ ಇಂಟು ವೆಕ್ಟರ್ A × ವೆಕ್ಟರ್ B. ಇಲ್ಲಿ ಡಿಟರ್ಮಿನೆಂಟ್ ಮಾಡಬೇಕಾಗತ್ತೆ. ಸರಿನಾ? ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ? ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳಿದಾಗ ಫಾರ್ಮುಲಾ ಏನು ಹೇಳಿ? ವೆಕ್ಟರ್ A ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B ಇಂಟು ಸೈನ್ ಥೀಟಾ ಇಂಟು n². ಯಾಕಂದರೆ ಇದು ಕ್ರಾಸ್ ಪ್ರಾಡಕ್ಟ್. ಸರಿನಾ? ಹೀಗಾಗ್ತೀರಾ. ಈಗ ವ್ಯಾಲ್ಯೂ ಆಗ್ತಾ ಬನ್ನಿ, 1/2 ಇದಾಯ್ತಾ? ಈಗ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಅಂದರೆ ಏನಂತ ಕೊಟ್ಟಿದ್ದಾರೆ? ಅವರು ಕೊಡಲಿಲ್ಲ. ಬಟ್ ಇದು ನೀವು ಇವಾಗ ಮ್ಯಾಗ್ನಿಟ್ಯೂಡ್ ಮಾಡಿದರೆ ಏನಾಗುತ್ತೆ? 1² 2² 2² 4 + 4 + 1 8 √9 ಆಗುತ್ತೆ. √9 ಅಂದರೆ ಎಷ್ಟಾಗುತ್ತೆ? ಇಂಟು ಅಂದರೆ 3 ಆಗುತ್ತೆ. ಸರಿನಾ? ಇಂಟು B ಅನ್ನೋರು ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು ಅಂತ ಹೇಳಿದ್ದಾರೆ? 5 ಇಂಟು ಸೈನ್ ಆಫ್ π/6. π/6 ಅಂದರೆ ಎಷ್ಟು? 180/6 ಅಂದರೆ 3 30 ಡಿಗ್ರಿ. ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/2 ಇಂಟು n² 1 ಆಗುತ್ತೆ. ಯಾಕೆ ಹೇಳಿ? ಇಟ್ ಈಸ್ ಅ ಯೂನಿಟ್ ವೆಕ್ಟರ್ ಆಗಿರುತ್ತೆ. ಕರೆಕ್ಟಾ? ಸೊ n² 1 ಆಗಿರುತ್ತೆ. ಸೊ ಇವಾಗ ಏನು ಮಾಡೋಣ? 1/2 ಇಂಟು 3 ಇಂಟು 5 ಇಂಟು 1/2 ಅಲ್ವಾ? 5 ಇಂಟು 3 15, 15/4 ಸ್ಕ್ವೇರ್ ಯೂನಿಟ್ಸ್ ಅಷ್ಟೇ. ಇಲ್ಲಿ ನೋಡಿ, 15/4 ಸ್ಕ್ವೇರ್ ಯೂನಿಟ್ಸ್. ಡಿರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸು. ಇದರಲ್ಲಿ ಏನು ಇದಿಲ್ಲ ನಿಮಗೆ, ಏನು ಟ್ವಿಸ್ಟ್ ಅಂತ ಏನಿಲ್ಲ, ಆಯಿತಾ? ಥರ್ಡ್ ಕ್ವಶನ್, ಲೆಟ್ A = I - 2j + 3k ಇಫ್ ವೆಕ್ಟರ್ B is a ಯೂನಿಟ್ ವೆಕ್ಟರ್. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. A = I - 2j + 3k ವೆಕ್ಟರ್ B is a vector such that A.B = magnitude of B² and A - B = √7. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ B ಅಂತ ಕೇಳಿದ್ದಾರೆ. 14, 21, 7, √7. ಸರಿಯಾ?
ಈಗ ನಾನು ಆವಾಗಲೇ ಹೇಳಿದ್ದೇನೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಡಾಟ್ ಬಿ ಅಂದರೆ ಬಿ ಸ್ಕ್ವೇರ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ √7. ಈಗ ಎ ಪ್ಲಸ್ ಬಿ ಎ ಮೈನಸ್ ಬಿ ಅದು ಏನೇ ಬಂದರು ಫಾರ್ಮುಲಾ ಏನು ಹಾಕಿ ಕೇಳಿದರೆ ನಾನು ಹೇಳಿದೆಯಲ್ಲ, ವೆಕ್ಟರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿ. ಫಾರ್ಮುಲಾ ಏನು ಹೇಳುತ್ತಿದ್ದು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಡಾಟ್ ಬಿ. ಸರಿನಾ? ಈಗ ಇದೇನಾಗುತ್ತೆ ನೋಡಿ, ಮ್ಯಾಗ್ನಿಟ್ಯೂಡ್ ಮಾಡಿದಾಗ ಏನಾಗುತ್ತೆ, ಇದು 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 9 + 4 13, 14 ಆಗುತ್ತೆ ಅಲ್ವಾ. ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನಾಗುತ್ತೆ ನೋಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ದಾರಾ? ಇಲ್ಲ. ನಾವು ಅದನ್ನೇ ಫೈಂಡ್ ಔಟ್ ಮಾಡಬೇಕಲ್ಲ, ಅದಕ್ಕೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳೋಣ. 2 ಇಂಟು, ಈಗ ನೋಡಿ ಎ ಡಾಟ್ ಬಿ ಇದೆ ಸರಿಯಾ, 2 ಇಂಟು ಎ ಡಾಟ್ ಬಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಎ ಮೈನಸ್ ಬಿ ಅಂದರೆ ಏನಂತ ಕೊಟ್ಟಿದ್ದಾರೆ, √7 ಅಂತ ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. √7ನ ಸ್ಕ್ವೇರ್ ಏನಾಗುತ್ತೆ, 7 ಆಗುತ್ತೆ. ಸರಿನಾ? ಇಂಟು, ಈಗ ಇಂಪಾರ್ಟೆಂಟು, ಎ ಡಾಟ್ ಬಿ ಅಂದರೆ ಏನಂತ ಕೊಟ್ಟಿದ್ದಾರೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ನಾನು ಎ ಡಾಟ್ ಬಿ ಇದ್ದಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಅಂತ ಹಾಕ್ಬೋದಾ? ಸರಿನಾ? ಈಸಿ ಅಲ್ಲ. 7 = 14 ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಈಗ 14 ಈಚೆ ತೊಗೊಂಡು ಬರೋಣ, ಆವಾಗ -7 ಆಗುತ್ತೆ. ಬಿ ಸ್ಕ್ವೇರ್ ಮೈನಸ್ 2 ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸರಿನಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ. 7 = ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ನಮ್ಗೆ ಬೇಕಾಗಿದ್ದು ಬಿ ಅಲ್ವಾ, √7. ದಿಸ್ ಇಸ್ ಯುವರ್ ಆನ್ಸರ್. ಸರಿನಾ? ಸೊ ಆನ್ಸರ್ ಏನಾಗುತ್ತೆ, ನಮ್ಗೆ ಬೇಕಾಗಿರೋದು ಬಿ ಸ್ಕ್ವೇರ್ ಅಲ್ಲ. ಯಾಕಂದರೆ ಇಲ್ಲಿ ನೋಡಿ, ಕ್ವಶನ್ ಕೇಳಿದವರು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೇಳಿದ್ದು, ಅದಕ್ಕೆ √7 ಇಸ್ ಯುವರ್ ಆನ್ಸರ್. ಇದು ನಿಮ್ಮ ಆನ್ಸರ್. ಸರಿನಾ? ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು, ಇಫ್ ಡಿರೆಕ್ಷನ್ ಕೊಸೈನ್ಸ್, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಫ್ ಡಿರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 3 ಆರ್ 1/3, -1/3, 2/3, ದೆನ್ ವೆಕ್ಟರ್ ಈಸ್. ಏನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ, ಡಿರೆಕ್ಷನ್ ಕೊಸೈನ್ಸನ್ನು ಕೊಟ್ಟಿದ್ದಾರೆ. ಡಿರೆಕ್ಷನ್ ಕೊಸೈನ್ಸನ್ನು ಕೊಟ್ಟು ಇಫ್ ಡಿರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 3 ಆರ್ ಇದು. ಹಾಗಾದರೆ ವೆಕ್ಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಡಿರೆಕ್ಷನ್ ಕೊಸೈನ್ಸನ್ನು ಅವರೇ ಕೊಟ್ಟಿದ್ದಾರೆ, ವೆಕ್ಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ನ ಕೊಟ್ಟಿದ್ದಾರೆ, 4 ಆಪ್ಷನ್ಸ್. ಸರಿಯಾ? ಈಗ ನಿಮಗೆ ಡಿರೆಕ್ಷನ್ ರೇಷಿಯೋ ಅಂದರೆ ನಿಮ್ಗೊಂದು ಫಾರ್ಮುಲಾ ಗೊತ್ತಿದೆ. ಡಿರೆಕ್ಷನ್ ರೇಷಿಯೋ = ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಡಿರೆಕ್ಷನ್ ಕೊಸೈನ್ಸ್. ಇದು ಫಾರ್ಮುಲಾ. ಸರಿನಾ? ಇವಾಗ ನೋಡಿ ನಿಮಗೆ ಇಲ್ಲಿ ಆನ್ಸರ್ ಏನು ಬರುತ್ತೆ ನೋಡಿ. ಈಗ ಸಿಂಪಲ್ ಇದಾಗುತ್ತೆ ಆನ್ಸರ್, 2 - 1 2. ಯಾಕಂದರೆ ಇಫ್ ಡಿರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 3 ಅಂತ ಹೇಳಿದ್ದಾರೆ. ಮ್ಯಾಗ್ನಿಟ್ಯೂಡ್ ಎಷ್ಟು ಅಂತ ಹೇಳಿದ್ದಾರೆ, 3 ಇಂಟು 1/3 ಮಾಡ್ತೀರಾ. ಆಮೇಲೆ -1/3 ಇಂಟು 3 ಮಾಡ್ತೀರಾ. ಆಮೇಲೆ 2/3 ಇಂಟು 3 ಮಾಡ್ತೀರಾ. 3 3 ಕ್ಯಾನ್ಸಲ್ ಆಗುತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ. 1, -1, 2. ಅರ್ಥ ಆಯ್ತಾ? ಅಂದರೆ ಏನಾಗುತ್ತೆ, 1, -1, 2 ಅಂದರೆ 1i - j + 2k ಅಲ್ವಾ. 1i - j + 2k. ಈ ಆಪ್ಷನ್ ಇದೆಯಾ ನೋಡಿ ಅಲ್ಲಿ, 1i - j + 2k ಆಗುತ್ತೆ ಅಲ್ವಾ. ಕರೆಕ್ಟ್ ಅಲ್ಲ? 1 ಸೆಕೆಂಡ್ ಸ್ಟೂಡೆಂಟ್ಸು, 1 - 1 2 ಅಲ್ವಾ. ಸಾರಿ, 2 ಇದು ಸಾರಿ ಸ್ಟೂಡೆಂಟ್ಸ್, ಇದು 2/3. ಇದು 2/3, ಇದು -1/3, ಇದು 2/3. ಸರಿನಾ? ಇದು ಹಾಗಾದರೆ 2i - 1j + 2k. ಸಾರಿ, ಇದು 2/3. ಓಕೆ. ಸೊ ಏನಾಗುತ್ತೆ, 2i - j + 2k. ಎಲ್ಲಿದೆ ನೋಡಿ, 2i - j + 2k. ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಅಷ್ಟೇ. ಅರ್ಥ ಆಯ್ತಾ? ಓಕೆ. ಇದು ಕ್ವಶನ್ ಇಲ್ಲಿ ನೋಡ್ಕೊಳ್ಳಿ, 2/3 ಇದು, 1/3 ಅಲ್ಲ. ನೆಕ್ಸ್ಟ್ ಕ್ವಶನ್, ಇಫ್ 2a ಡಾಟ್ ಬಿ = ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ, ದೆನ್ ದ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಕ್ವಶನ್ ಏನು ಕೇಳ್ತಾ ಇದ್ದಾರೆ, ದ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಕೇಳ್ತಾ ಇರೋದು. ಸರಿಯಾ? 2 ಇಂಟು ಇಲ್ಲಿ ನೋಡಿ, 2 ಇಂಟು ಎ ಡಾಟ್ ಬಿ = ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ. ಇದು ನೋಡಿ ಡಾಟ್ ಪ್ರಾಡಕ್ಟ್ ಆಗೋದಿಲ್ವಾ. ಫಾರ್ಮುಲಾ ಹಾಕೋಣ. ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಏನು, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. 2 ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೇನೆ. ಇಲ್ಲಿ ಎ ಡಾಟ್ ಬಿ ಇದ್ದಲ್ಲಿ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಹಾಕಿದ್ದೇನೆ, = ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಈಗ ನೋಡಿ, ನಾನು ಈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ಕ್ಯಾನ್ಸಲ್ ಮಾಡ್ಬೋದಲ್ಲ. ಕರೆಕ್ಟಾ? ಸೊ ಇಲ್ಲಿ ಏನು ಉಳಿತದೆ, 2 cos θ = 1 ಉಳಿತದೆ ಇಲ್ಲಿ. ಸರಿನಾ? ನನಗೆ ಬೇಕಾಗಿರೋದು cos θ. 2 ಆಚೆ ತಗೊಂಡು ಬನ್ನಿ, 1/2. ದಟ್ಸ್ ಇಟ್. ಕಾಸ್ ಎಷ್ಟು ಡಿಗ್ರಿಗೆ 1/2 ಬರುತ್ತೆ, ಕಾಸ್ 60 ಡಿಗ್ರಿ. ದಟ್ ಈಸ್ ಯುವರ್ ಆನ್ಸರ್. ಅಷ್ಟೇ. ಸೊ 60 ಡಿಗ್ರಿ ಇಸ್ ಯುವರ್ ಆನ್ಸರ್. ಈಸಿ ಇದೆಯಲ್ಲ ಸ್ಟೂಡೆಂಟ್ಸ್, ಸ್ವಲ್ಪ ನೀವು ಲಾಜಿಕಲಿ ಥಿಂಕ್ ಮಾಡಿದರೆ ಆಯಿತು. ಆಯಿತಾ? ನೆಕ್ಸ್ಟು,
ಇಫ್ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, ಇಫ್ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, ಅವ್ರು ಕೊಟ್ಟಿರೋ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ದೆನ್ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ? ಆ್ಯಂಗಲ್ ಕೇಳಿದ್ದಾರೆ ಫಾರ್ ರೂಟ್ 3a ಮೈನಸ್ ಬಿ ಟು ಬಿ ಎ ಯೂನಿಟ್ ವೆಕ್ಟರ್. ಆಯಿತಾ? ನಿಮ್ಗೆ ಏನೂ ಕೊಡದೇ ಇದ್ದಾಗ, ಈಗ ನಾನು ಆವಾಗಲೇ ಹೇಳಿದೆ ಮ್ಯಾಗ್ನಿಟ್ಯೂಡ್ ಆಫ್ ರೂಟ್ ಎ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮೈನಸ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ, ಇದೆಲ್ಲ ಕೇಳಿದಾಗ ಸ್ಕ್ವೇರ್ ಮಾಡಿಬಿಡಿ. ಇಲ್ಲೂ ಅಷ್ಟೇ ಸೇಮ್ ಇದೆಯಲ್ಲ, ಸ್ಕ್ವೇರ್ ಮಾಡಿಬಿಡಿ. ರೂಟ್ 3a ಮೈನಸ್ ಬಿ ಇದನ್ನು ಸ್ಕ್ವೇರ್ ಮಾಡಿ ಈಸ್ ಈಕ್ವಲ್ಸ್ ಟು 1 ಸ್ಕ್ವೇರ್. ಯಾಕಿದು 1 ಸ್ಕ್ವೇರ್? ಯಾಕೆ ಕೇಳಿದರೆ ಟು ಬಿ ಎ ಯೂನಿಟ್ ವೆಕ್ಟರ್. ಇದು ಯೂನಿಟ್ ವೆಕ್ಟರ್ ಆಗಬೇಕಂತ ಹೇಳಿದರೆ ಎಷ್ಟು ಡಿಗ್ರಿ, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೇಳ್ತಾ ಇರೋದು. ಇದು ಯೂನಿಟ್ ವೆಕ್ಟರ್ ಆಗಬೇಕಂದ್ರೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ನೋಡಿ, 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ರೂಟ್ 3 ಇಂಟು ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು 1. ಸರಿನಾ? ಈಗ ಎ ಸ್ಕ್ವೇರ್ ಇಲ್ಲಿ ನೋಡಿ, ಕ್ವಶನ್ ಕೇಳಿದ್ದು ರೂಟ್ 3. ಇಫ್ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಅಂತ ಹೇಳಿದ್ದಾರೆ, ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಾಗುತ್ತೆ? 1 ಆಗುತ್ತೆ. 1 ಸ್ಕ್ವೇರ್ ಏನು? 1 ಪ್ಲಸ್ ಬಿ ಏನು? 1 ಆಗುತ್ತೆ. ಮೈನಸ್ 2 ಇಂಟು ರೂಟ್ 3 ಇಂಟು, ಕರೆಕ್ಟ್ ನೋಡಿ, ರೂಟ್ 3 ಇಂಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು 1. ಸರಿನಾ? ಈಗ ಪುನಃ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 3 + 1 ಆಮೇಲೆ ಇಲ್ಲಿ ತೊಗೊಂಡೋಗಿ 1 1 ಹಾಕೋದಲ್ಲ. ಯೂನಿಟ್ ವೆಕ್ಟರ್ ಅಂತ ಹೇಳಿದಾಗ ಮ್ಯಾಗ್ನಿಟ್ಯೂಡಿಗೆ ಮಾತ್ರ ನೀವು 1 1 ಅಂತ ಹಾಕಬೇಕಷ್ಟೇ. ಮೈನಸ್ 2 ಇಂಟು ರೂಟ್ 3 ಇಂಟು ಎ ಡಾಟ್ ಬಿ ಅಂದರೆ ಫಾರ್ಮುಲಾ ಏನು ಹೇಳಿ? ಎ ಡಾಟ್ ಬಿ ಏನಾಗುತ್ತೆ ಹೇಳಿ? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ ಮಾಡ್ಬೋದಲ್ಲ ನಾವು. ಸರಿನಾ? ಡೈರೆಕ್ಟ್ ಇಲ್ಲಿ 1 1 ಹಾಕೋದಲ್ಲ. ಆಮೇಲೆ ಇಲ್ಲೇನಾಗುತ್ತೆ? 3 + 1 ಮೈನಸ್ 2, ಇದು ಇವಾಗ 1, ಇದು 1. ಯಾಕೆ ಹೇಳಿ? ಯೂನಿಟ್ ವೆಕ್ಟರ್ ಇದು 1 ಆಗುತ್ತಲ್ಲ, ಮ್ಯಾಗ್ನಿಟ್ಯೂಡ್ 1 1 ಇಂಟು ಕಾಸ್ ಥೀಟಾ. ಸರಿಯಾ? ಸೊ 2 ಇಂಟು ಕಾಸ್ ಥೀಟಾ. 1 ನಾನು ಬರೆಯೋದಿಲ್ಲ, ಇಟ್ ಡಸಂಟ್ ಮ್ಯಾಟರ್ ಅಲ್ಲ. ಸರಿಯಾ? ಈಗ ಇದಿಷ್ಟು ಇಲ್ಲೇ ಇರಲಿ. ಯಾವುದಲ್ಲ ಇದೆ ಇಲ್ಲಿ? 2 ರೂಟ್ 3 ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಇದು ಇಲ್ಲೇ ಇರಲಿ. ಏನು ಮಾಡೋಣ? ಇಲ್ಲದೇ ಇದ್ದರೆ ಇದನ್ನು ಆಚೆ ತಗೊಂಡು ಹೋಗೋಣ. 3 + 1 ಮೈನಸ್ 2 ರೂಟ್ 3 ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಏನು ನೋಡೋಣ ಈಗ? 3 ಆಚೆ ತಗೊಂಡು ಹೋದರೆ ಇರಲಿ. ಇದು 1 ಏನಾಗುತ್ತೆ? 4 ಆಗುತ್ತೆ. 4 ಮೈನಸ್ 2 ರೂಟ್ 3 ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 1. ಸರಿಯಾ? ಇದನ್ನು ಆಚೆ ಕಡೆ ತಗೊಂಡು ಹೋಗೋಣ, ಇದನ್ನು ಈಚೆ ತಗೊಂಡು ಹೋಗೋಣ. 4 - 1 3 ಆಗುತ್ತೆ. 3 ಈಸ್ ಈಕ್ವಲ್ಸ್ ಟು 2 ರೂಟ್ 3 ಕಾಸ್ ಥೀಟಾ. ಸರಿಯಾ? 3 ಈಸ್ ಈಕ್ವಲ್ಸ್ ಟು 2 ರೂಟ್ 3 ಕಾಸ್ ಥೀಟಾ. ನಮ್ಗೆ ಬೇಕಾಗಿರೋದೇನು? ಕಾಸ್ ಥೀಟಾ. 3/2 ರೂಟ್ 3 ಈಸ್ ಈಕ್ವಲ್ಸ್ ಟು ಕಾಸ್ ಥೀಟಾ. ಸರಿನಾ? ಇದೀಗ ಏನಾಗುತ್ತೆ? 3/2 ರೂಟ್ 3. ಬಟ್ ಯಾವುದಾದ್ರೂ ನಿಮಗೆ ಆನ್ಸರ್ ಕಾಸ್ ಥೀಟಕ್ಕೆ 3/2 ರೂಟ್ 3 ಬರುತ್ತಾ? ಇಲ್ಲ ಅಲ್ವಾ? ಆವಾಗ ಏನು ಮಾಡೋಣ? ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ರೂಟ್ 3ಇಂದ ಮಲ್ಟಿಪ್ಲೈ ಮಾಡೋಣ. ಸರಿಯಾ? ಆವಾಗ ಏನಾಗುತ್ತೆ? 3 ರೂಟ್ 3 ಡಿವೈಡೆಡ್ ಬೈ ರೂಟ್ 3 ಇಂಟು ರೂಟ್ 3 ಅಂದರೆ 3 ಉಳಿತದೆ. 3 ಇಂಟು 2, 3 ಕ್ಯಾನ್ಸಲ್ ಮಾಡಿ ಈಸ್ ಈಕ್ವಲ್ಸ್ ಟು ಕಾಸ್ ಥೀಟಾ. ರೂಟ್ 3/2 ಅಂದರೆ ಎಷ್ಟಾಗುತ್ತೆ ಹೇಳಿ? ಥೀಟಾ ಎಷ್ಟಕ್ಕೆ? ರೂಟ್ 3/2 30 ಡಿಗ್ರಿ. ಕಾಸ್ 30 ಈಸ್ ಈಕ್ವಲ್ಸ್ ಟು ರೂಟ್ 3/2 ಅಲ್ವಾ? ನೋಡಲಿಕ್ಕೆ ಮಾತ್ರ ಲೆಂದಿ ಇದೆ, ಈಸಿ ಇದೆ ಪ್ರಾಬ್ಲಮ್ಮು. ಇಲ್ಲಿ ನೀವು ಮಾಡಬೇಕಾಗಿದ್ದು ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಆಯಿತಾ? ಅಪ್ಲೈ ಮಾಡಿದ್ಮೇಲೆ ಕಾಸ್ ಥೀಟಾವನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡು ಬರಬೇಕು. ಮತ್ತೆಲ್ಲ ಸೇಮ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಏನು ಡಿಫಿಕಲ್ಟಿ ಇಲ್ಲ ಅಂತ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು, ಇಲ್ಲೇ ಮಾಡ್ತೇನೆ ನೋಡಿ. ಸಪೋಸ್ a + b + c ಈಸ್ ಈಕ್ವಲ್ಸ್ ಟು 0 ಆ್ಯಂಡ್ magnitude of vector a is equals to 3, magnitude of vector b is equals to 5, magnitude of vector c is equals to 7, then the angle between vector a and b is. ಆ್ಯಂಗಲ್ ಕೇಳಿದ್ದು ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? a + b + c is equals to 0 ಅಲ್ವಾ? ನಾನು ತಗೊಳ್ತೇನೆ. ಈಗ c ನ ಆಚೆ ತಗೊಂಡು ಹೋಗ್ತೇನೆ. ಆವಾಗ ಏನಾಗುತ್ತೆ ನೋಡಿ? ವೆಕ್ಟರ್ a + ವೆಕ್ಟರ್ b is equals to -c ಆಗುತ್ತೆ. ಕರೆಕ್ಟಾ? ಸ್ಕ್ವೇರ್ ಮಾಡೋಣ ಈಗ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರ್ ನಿಮ್ಗೆ ಆವಾಗಲೇ ಹೇಳಿದೆ, ಈ ಫಾರ್ಮಿಂದ ಸ್ಕ್ವೇರ್ ಮಾಡಿಬಿಡಿ. magnitude of vector a square, magnitude of vector b square plus 2 into magnitude of vector a into vector b cos theta is equals to c square. ಇದು ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಬಿಡಿ. ಸೊ ಅದಕ್ಕೆ c square ಅಂತ ತಗೊಳ್ತಾ ಇದ್ದೇನೆ ಅಷ್ಟೇ. ಏನಂತ ಹೇಳಿದರೆ, a ಅಂದರೆ 3 ಕೊಟ್ಟಿದ್ದಾರೆ, 3 ಸ್ಕ್ವೇರ್ ಇಷ್ಟು 9, b ಅಂದರೆ 5 ಕೊಟ್ಟಿದ್ದಾರೆ 25 ಪ್ಲಸ್ 2 ಇಂಟು a ಅಂದರೆ 3 ಕೊಟ್ಟಿದ್ದಾರೆ, b ಅಂದರೆ 5 ಕೊಟ್ಟಿದ್ದಾರೆ. ಕಾಸ್ ಥೀಟಾ ಅದು ನಮ್ಗೆ ಗೊತ್ತಿಲ್ಲ, ಥೀಟಾ ವ್ಯಾಲ್ಯೂ ಗೊತ್ತಿಲ್ಲ. ಸಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. 7 ಸ್ಕ್ವೇರ್ ಎಷ್ಟು? 49. ಸರಿನಾ? ನಾನು ಇರೋ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದಷ್ಟೇ, ಮತ್ತೇನು ಮಾಡಲಿಲ್ಲ ಇವಾಗ. ಅರ್ಥ ಆಯ್ತಲ್ಲ? ಸೊ ಈಗ ನೋಡಿ ಎಲ್ಲದನ್ನು ಸಿಂಪ್ಲಿಫೈ ಮಾಡ್ತಾ ಬರೋಣ. 9 + 25 ಎಷ್ಟಾಗುತ್ತೆ? ಇದು 34 ಆಗುತ್ತೆ. ಪ್ಲಸ್ ಇದಿಷ್ಟು ಸ್ಟೂಡೆಂಟ್ಸು
2 ಇಂಟು 3 5 ಇಂಟು 3 15 30 ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 49 34ನ ಆಚೆ ತಗೊಂಡು ಹೋಗೋಣ 30 ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಪ್ಲಸ್ 34 ಆಚೆ ಹೋಗೋ ಮೈನಸ್ ಆಗುತ್ತೆ 49 ಮೈನಸ್ 34 ಅಂದರೆ 15 ಸರಿನಾ ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಇದು 30 ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 15 ಡಿವೈಡೆಡ್ ಬೈ 30 ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 1/2 ಸರಿನಾ ಕಾಸ್ 1/2 ಎಷ್ಟು ಡಿಗ್ರಿಗೆ ಕಾಸ್ 1/2 ಗೊತ್ತಿದೆಯಲ್ಲ ನಿಮಗೆ π/3 ಆಗುತ್ತೆ ಆನ್ಸರ್ ಅಂದರೆ ಎಷ್ಟು 60 ಡಿಗ್ರಿ ಸೊ π/3 ಈಸ್ ಯುವರ್ ಆನ್ಸರ್ ಅರ್ಥ ಆಯ್ತಾ ಸೊ ನೆಕ್ಸ್ಟ್ 8th ಕ್ವಶನ್ ನೋಡಿ ಸ್ಟೂಡೆಂಟ್ಸು ಇಫ್ ಎ ಈಸ್ ಈಕ್ವಲ್ಸ್ ಟು 3 ಬಿ ಈಸ್ ಈಕ್ವಲ್ಸ್ ಟು 4 ಸಿ ಈಸ್ ಈಕ್ವಲ್ಸ್ ಟು 5 ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸು ಎ ಈಸ್ ಈಕ್ವಲ್ಸ್ ಟು 3 ಬಿ ಈಸ್ ಈಕ್ವಲ್ಸ್ ಟು 4 ಸಿ ಈಸ್ ಈಕ್ವಲ್ಸ್ ಟು 5 ಅಂತ ಹೇಳ್ತಾ ಇದ್ದಾರೆ ನೀವು ಏನಿಲ್ಲ ಫಸ್ಟ್ ಏನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಬೇಕಷ್ಟೇ ಎ ಈಸ್ ಈಕ್ವಲ್ಸ್ ಟು 3 ಬಿ ಈಸ್ ಈಕ್ವಲ್ಸ್ ಟು 4 ಸಿ ಈಸ್ ಈಕ್ವಲ್ಸ್ ಟು 5 ಅಂತ ಹೇಳಿದ್ದಾರೆ ಅದಾದಮೇಲೆ ಏನಂತ ಹೇಳಿದರೆ ಈಚ್ ಒನ್ ಆಫ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸಮ್ ಆಫ್ ದಿ ರಿಮೈನಿಂಗ್ ದೆನ್ ಈಚ್ ಒನ್ ಆಫ್ ದಿ ಎ ಬಿ ಸಿ ಈಸ್ ಪರ್ಪೆಂಡಿಕ್ಯುಲರ್ ದಿ ಸಮ್ ಆಫ್ ದಿ ರಿಮೈನಿಂಗ್ ದೆನ್ ಕೇಳಿದ್ದೇನು ಕ್ವಶನ್ ಅವರು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಏನು ಅಂತ ಕೇಳಿದ್ದಾರೆ ನಾನು ಆವಾಗಲೇ ಹೇಳಿದೆ ಎ ಪ್ಲಸ್ ಬಿ ಬಂತ ಸ್ಕ್ವೇರ್ ಮಾಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಬಂತ ಸ್ಕ್ವೇರ್ ಮಾಡಿ ಅಷ್ಟೇ ಏನಾಗುತ್ತೆ ಅವಾಗ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಎಲ್ಲದು ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಬಟ್ ನೋಡಿ ಇಲ್ಲಿ ನೋಡಿ ಇಫ್ ಎ 3 ಆರ್ ಈಚ್ ಒನ್ ಆಫ್ ಎ ಬಿ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸಮ್ ಆಫ್ ದಿ ರಿಮೈನಿಂಗ್ ಪರ್ಪೆಂಡಿಕ್ಯುಲರ್ ಅಂದರೆ ಏನಾಗುತ್ತೆ ಹೇಳಿ ಎ ಡಾಟ್ ಬಿ ಏನಾಗುತ್ತೆ 0 ಆಗುತ್ತೆ ಎ ಡಾಟ್ ಬಿ ಬಿ ಡಾಟ್ ಸಿ ಸಿ ಡಾಟ್ ಎ 0 ಆಗುತ್ತೆ ಅದನ್ನು ನೀವು ಬರಿಬೇಕಂತಿರಲ್ಲ ಸಾರಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ ಸೊ ಆವಾಗ ಅದೇನಾಗುತ್ತೆ ನೀವು ಏನು ತೊಗೊಳ್ಳಿ ಗೊತ್ತುಂಟಾ ಸಿಂಪಲ್ಲಾಗಿ ತೊಗೊಳ್ಳಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದು ಲೈಕ್ ಅ ಶಾರ್ಟ್ಕಟ್ ಯಾವಾಗ ಅಂತ ಕೇಳಿದರೆ ಇಲ್ಲಿ ನೋಡಿ ಇದಕ್ಕೆ ಮಾತ್ರ ಈಚ್ ಒನ್ ಆಫ್ ಎ ಬಿ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಸಮ್ ಆಫ್ ದಿ ರಿಮೈನಿಂಗ್ ಆವಾಗ ಮಾತ್ರ ಅರ್ಥ ಆಯ್ತಾ ಓಕೆ ಸೊ 0 ಆದರೆ ಏನಾಗುತ್ತೆ ಪ್ಲಸ್ 2 ಇಂಟು ಎ ಬಿ ಇಂಟು ಬಿ ಸಿ ಇಂಟು ಸಿ ಎ ಅದು ಏನೇ ಮಾಡಿದರೂ 0ನೇ ಬರುತ್ತೆ ಸರಿಯಾ ಅದಕ್ಕೆ ನೀವು ಡೈರೆಕ್ಟ್ ಇದನ್ನೇ ಬರೆದು ನೋ ಪ್ರಾಬ್ಲಮ್ ಎ ಅಂದ್ರೇನು 3 ಸ್ಕ್ವೇರ್ ಏನು 9 ಬಿ ಅಂದ್ರೇನು 16 ಪ್ಲಸ್ 25 ಆನ್ಸರ್ 50 ಆಗುತ್ತೆ ಬಟ್ ಅವ್ರು ನಮ್ಮ ಕ್ವಶನ್ ಕೇಳಿದ್ದು ಎ ಪ್ಲಸ್ ಬಿ ಪ್ಲಸ್ ಸಿ ನಾವು ಸ್ಕ್ವೇರ್ ತೊಗೊಂಡಿದ್ದೇವೆ ಕರೆಕ್ಟಾ ಆವಾಗಿದು ರೂಟ್ 50 ಆಗುತ್ತೆ ಬಟ್ ಆನ್ಸರಲ್ಲಿ ರೂಟ್ 50 ಇಲ್ಲ ಸ್ಟೂಡೆಂಟ್ಸ್ ರೂಟ್ 50 ಇಲ್ಲ ಇದು ನಾನು ಏನಂತ ಬರಿಬೋದು 50ನ 25 ಇಂಟು 2 ಅಂತ ಬರಿಬೋದಾ 25 ಹೊರಗಡೆ ಬಂದರೆ 5 ರೂಟ್ 2 ಆಗೋದಿಲ್ವಾ ಸೊ ಸಿ ಈಸ್ ಯುವರ್ ಆನ್ಸರ್ ಓಕೆ ಇದು ಆ್ಯಕ್ಚುಲಿ ಫಾರ್ಮುಲಾ ಗೊತ್ತಿದೆಯಲ್ಲ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಪರ್ಪೆಂಡಿಕ್ಯುಲರ್ ಆಗಿರಲಿಕ್ಕೆ ಹೋಗಿ ಎ ಡಾಟ್ ಬಿ ಬಿ ಡಾಟ್ ಸಿ ಸಿ ಡಾಟ್ ಎ 0 ಆಗಿರುತ್ತೆ ಸೊ ಕಂಪ್ಲೀಟ್ ಅದು 0 ಆಗುತ್ತೆ ಸೊ ಇದಿಷ್ಟು ಮಾತ್ರ ಉಳಿತದೆ ಇದು ಡೈರೆಕ್ಟ್ ನೆನ್ಪಿಟ್ಕೊಳ್ಳಿ ಸಾಕು ಆಯಿತು 9th ಕ್ವಶನ್ ನೋಡಿ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಎಕ್ಸ್ ಇಂಟು ಐ ಪ್ಲಸ್ ಜೆ ಪ್ಲಸ್ ಕೆ ಇಸ್ ಅ ಯೂನಿಟ್ ವೆಕ್ಟರ್ ಕೇಳಿದ್ದೇನು ಎಕ್ಸಿನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ ಅಲ್ವಾ ಈಗ ನೋಡಿ ಎಕ್ಸ್ ಇಂಟು ಐ ಪ್ಲಸ್ ಜೆ ಪ್ಲಸ್ ಕೆ ಇದು ಏನಂತ ಹೇಳಿದರೆ ಯೂನಿಟ್ ಅಂದರೆ ಮೀನಿಂಗ್ ಏನು ಹೇಳಿ 1 ಅಂತ ಅರ್ಥ ಇಟ್ಸ್ ಅ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ ಈಗ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಐ ಪ್ಲಸ್ ಎಕ್ಸ್ ಜೆ ಪ್ಲಸ್ ಎಕ್ಸ್ ಕೆ ಇಸ್ ಈಕ್ವಲ್ಸ್ ಟು 1 ಸರಿನಾ ಈಗ ಇದನ್ನು ಇದ್ರದ್ದು ರೂಟ್ ಮಾಡಿದರೆ ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ರೂಟ್ 3x ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ಯಾಕೆ ಹೇಳಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ರೂಟ್ 3x ಸ್ಕ್ವೇರ್ ಆಗುತ್ತೆ ಅಲ್ವಾ ನಾನೇನು ಮಾಡ್ತೇನೆ ರೂಟ್ 3 ಇಂಟು ರೂಟ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ರೂಟ್ ಕ್ಯಾನ್ಸಲ್ ಆಗುತ್ತೆ ರೂಟ್ 3x ಈಸ್ ಈಕ್ವಲ್ಸ್ ಟು 1 ನನಗೆ ಬೇಕಾಗಿರೋದೇನು ಎಕ್ಸ್ 1 ಡಿವೈಡೆಡ್ ಬೈ ರೂಟ್ 3 ಆಚೆಗೆ ಹೋಗಿರ್ಲಿಕ್ಕೆ ಹೋಗಿ ಪ್ಲಸ್ ಆರ್ ಮೈನಸ್ ಕಂಪಲ್ಸರಿ ಹಾಕ್ಲೇಬೇಕು ಅರ್ಥ ಆಯ್ತಾ ಇದು ಹೇಗಂತ ಗೊತ್ತಾಯ್ತಲ್ಲ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ದು ಸ್ಟೂಡೆಂಟ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಇಸ್ ರೂಟ್ 3x ಸ್ಕ್ವೇರ್ ರೂಟನ್ನು ಸಪ್ರೇಟ್ ಮಾಡಿದಾಗ ಈ ರೂಟ್ ಕ್ಯಾನ್ಸಲ್ ಆಗುತ್ತೆ ರೂಟ್ 3x ಈಸ್ ಈಕ್ವಲ್ಸ್ ಟು 1 ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 1 ಇದೇ ಇಂಪಾರ್ಟೆಂಟ್ ನೀವು ಇದು ಆನ್ಸರ್ ಪ್ಲಸ್ ಆರ್ ಮೈನಸ್ ಬರೀಲೇಬೇಕು ಸ್ಟೂಡೆಂಟ್ಸ್ ಆಯಿತಾ ನೆಕ್ಸ್ಟ್ 9th ಕ್ವಶನ್ 10th ಕ್ವಶನ್ ಇಫ್ ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮ್ ಆರ್ ದ ಡಿರೆಕ್ಷನ್ ಕೊಸೈನ್ಸ್ ಏನು ಹೇಳಿದ್ದಾರೆ ಕಾಸ್ ಆಲ್ಫಾ ಕಾಸ್ ಬೀಟಾ ಕಾಸ್ ಗಾಮ್ ಆರ್ ದ ಡಿರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ ದೆನ್ ಇದು ವೆರಿ ಇಂಪಾರ್ಟೆಂಟ್ ಡೈರೆಕ್ಟ್ ಶಾರ್ಟ್ಕಟ್ ಹೇಳ್ತೇನೆ ನೋಡಿ ನಿಮಗೆ ಕ್ವಶನ್ ಒಂದು ವೇಳೆ ಕಾಸ್ 2 ಆಲ್ಫಾ ಪ್ಲಸ್ ಕಾಸ್ 2 ಬೀಟಾ ಪ್ಲಸ್ ಕಾಸ್ 2 ಗಾಮಾ 2 ಕಾಸ್ ಕೇಳಿದರೆ ಡೈರೆಕ್ಟ್ ಆನ್ಸರ್ -1 ಅದೇ ನಿಮಗೆ ಕಾಸ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ ಪ್ಲಸ್ ಕಾಸ್ ಗಾಮಾ ಕೇಳಿದರೆ ಡೈರೆಕ್ಟ್ ಆನ್ಸರ್ 1 ಅದೇ ಸೈನ್ ಆಲ್ಫಾ ಪ್ಲಸ್ ಸೈನ್ ಬೀಟಾ ಪ್ಲಸ್ ಸೈನ್ ಗಾಮಾ ಕೇಳಿದರೆ ಆನ್ಸರ್ 2 ಡಿರೆಕ್ಟ್ ಓಕೆ ಇದನ್ನು ನೆನ್ಪಿಟ್ಕೊಳ್ಳಿ
ಟೂ ಆಲ್ಫಾ ಟೂ ಬೀಟಾ ಟೂ ಗಾಮ ಕೇಳಿದರೆ -1, ಆಲ್ಫಾ ಬೀಟಾ ಗಾಮ ಕೇಳಿದರೆ ಕಾಸಲ್ಲಿ ಆಲ್ಫಾ ಬೀಟಾ ಗಾಮ ಕೇಳಿದರೆ 1, ಸೈನಲ್ಲಿ ಆಲ್ಫಾ ಬೀಟಾ ಗಾಮ ಕೇಳಿದರೆ 2. ಅರ್ಥ ಆಯ್ತಾ? ಇದನ್ನು ನೆನ್ಪಿಟ್ಕೊಂಡಿರಿ, ಈ ರಿಸಲ್ಟನ್ನು ಕೇಳ್ಬೋದು ಇದು. ನೆಕ್ಸ್ಟು, ಇಫ್ A is equals to 2i plus lambda j plus k and B is equals to i plus 2j plus 3k ಆರ್ ಆರ್ಥೋಗೋನಲ್ ಅಂತ ಹೇಳಿದ್ದಾರೆ. ಆರ್ಥೋಗೋನಲ್ ಅಂತ ಬಂದ ತಕ್ಷಣ ಅದರ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ? ಆರ್ಥೋಗೋನಲ್ಲಿ 0 ಆಗುತ್ತೆ ಅಷ್ಟೇ. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಡಾಟ್ ಪ್ರಾಡಕ್ಟ್ ಮಾಡಿ 2 × 1 ಏನಾಗುತ್ತೆ? 2 ಪ್ಲಸ್ ಲ್ಯಾಂಬ್ಡಾ ಇಂಟು 2 ಎಷ್ಟು? 2 ಲ್ಯಾಂಬ್ಡಾ ಪ್ಲಸ್ 1 × 3 3 ಈಸ್ ಈಕ್ವಲ್ಸ್ ಟು 0. 2 + 3 5 5 ಪ್ಲಸ್ 2 ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 0. 5 ಆಚೆ ತಗೊಂಡು ಹೋಗೋಣ. 2 ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು -5 ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು -5/2 ಅಷ್ಟೇ ಸ್ಟೂಡೆಂಟ್ಸು. ಇದರಲ್ಲಿ ಏನಿದೆ? ಆರ್ಥೋಗೋನಲ್ ಅಂತ ನಿಮ್ಗೆ ಇದು ಗೊತ್ತಿದ್ರೆ ಸರಿ, ರಿಸಲ್ಟ್ ಗೊತ್ತಿದ್ರೆ ಸರಿ ಅಲ್ವಾ? ಇದು 11ನೇ ಕ್ವಶನ್ನು. 12th ಕ್ವಶನ್ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಇಲ್ಲಿ ನಿಮ್ಗೆ ಅದರಲ್ಲೇ ಇರುತ್ತೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಯೂನಿಟ್ ವೆಕ್ಟರ್ ಕೇಳಿದ್ದಾರೆ. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆದರೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ಸ್ ಯಾವುದ್ರದ್ದು? ಯೂನಿಟ್ ವೆಕ್ಟರ್ಸ್ 3a ಪ್ಲಸ್ 2b 5a ಮೈನಸ್ 6b. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾಗ a ಡಾಟ್ ಬಿ ಈಸ್ ಈಕ್ವಲ್ಸ್ ಟು b ಡಾಟ್ a ಇದು 0 ಆಗಿರುತ್ತೆ. ಯಾರು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಈ ರಿಸಲ್ಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಸರಿನಾ? ಈಗ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. 15 5 × 3 15 ಇಂಟು a² ಅಲ್ವಾ? ಪ್ಲಸ್ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಇದು ನಾನು 0 ಅಂತ ಡೈರೆಕ್ಟ್ ಬರಿತೇನೆ. ಕೇಳಿ ಇಲ್ಲಿ ನೋಡಿ, 3 × 6 ಇಸ್ 18 ಫೈನ್. ಎ ಡಾಟ್ ಬಿ ಅಂದರೆ ಏನಾಗುತ್ತೆ? ಎ ಡಾಟ್ ಬಿ 0 ಅಲ್ಲ? ಓಕೆ. ಪ್ಲಸ್ 2 × 5 ಎಷ್ಟು? 10 ಇಂಟು ಬಿ ಡಾಟ್ ಎ ಇದೇನಾಗುತ್ತೆ? 0ನೇ ಆಗುತ್ತೆ, ಆಯಿತಾ? ಮೈನಸ್ 2 × 6 ಎಷ್ಟು? 12 ಇಂಟು b². ಗೊತ್ತಾಯ್ತಲ್ಲ? ನೀವು ಇದನ್ನು ಮಾಡೋದು ಬೇಡ, ಇದೆಲ್ಲ 0 ಅಂತ ಬರೆಯೋದು ಬೇಡ. ಎ ಡಾಟ್ ಬಿ ಬಂತ, ಅಲ್ಲಿಗೆ 0 ಅಂತ ಬರೆದು ಬಿಡಬೇಕು. ಈಗ 15 ಇಂಟು ಯೂನಿಟ್ ವೆಕ್ಟರ್ಸ್. ಇಫ್ ಎ ಆ್ಯಂಡ್ ಬಿ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ಸ್. ಯೂನಿಟ್ ವೆಕ್ಟರ್ಸ್ ಅಂದರೆ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? 1 ಆಗುತ್ತೆ. ಪ್ಲಸ್ ಅಲ್ಲ ಸಾರಿ ಮೈನಸ್ 12 ಇಂಟು 1 ಅಲ್ವಾ? 15 ಮೈನಸ್ 12 ಏನಾಗುತ್ತೆ? ಆನ್ಸರ್ 3. ಅರ್ಥ ಆಯ್ತಾ? ಸೊ ಆನ್ಸರ್ ವಿಲ್ ಬಿ 3. ಇದು ನಿಮಗೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದಾಗ ಈ ರಿಸಲ್ಟ್ ಗೊತ್ತಿದ್ರೆ ನೀವು ಇದನ್ನೆಲ್ಲ ಮತ್ತೆ ಮಲ್ಟಿಪ್ಲೈ ಮಾಡೋದು ಬೇಡ. ಎ ಬಿ ಸಾಕು. ಅರ್ಥ ಆಯ್ತಾ? ಇದಿಷ್ಟು 12 ಕ್ವಶನ್ಸ್ ಇಲ್ಲಿಗಾಯ್ತು ಸ್ಟೂಡೆಂಟ್ಸ್, ಆಯಿತಾ? ಇನ್ನೂ ಒಂದಿಷ್ಟು ಕ್ವಶನ್ಸ್ ಇದೆ, ಮಾಡ್ತೇನೆ. 13th ಕ್ವಶನ್. ಇಫ್ ಹೀಗೆ ಮಾಡಿದರೆ ಪರ್ಫೆಕ್ಟ್ ಆಗುತ್ತೆ. ಓಕೆ, 13th ಕ್ವಶನ್ ನೋಡಿ. ಇಫ್ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು, ಅವ್ರು ಹೇಳಿರೋ ಪ್ರಾಬ್ಲಮನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿಮ್ಗೆ ಆರಾಮ್ಸೆ ಮಾಡ್ಬೋದು ಸ್ಟೂಡೆಂಟ್ಸ್. ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು i ಪ್ಲಸ್ ಲ್ಯಾಂಬ್ಡಾ ಜೆ ಪ್ಲಸ್ 2k ಆ್ಯಂಡ್ ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು μi ಪ್ಲಸ್ j ಮೈನಸ್ k ಆರ್ ಆರ್ಥೋಗೋನಲ್ ಆ್ಯಂಡ್ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ. ದೆನ್ ಲ್ಯಾಂಬ್ಡಾ μ ಅಂದರೆ ಏನಂತ ಕೇಳಿದ್ದಾರೆ. ಫಸ್ಟ್ ಇದನ್ನು ನೋಡಿ, ಆರ್ಥೋಗೋನಲ್ ಅಂತ ಹೇಳಿದ್ರೆ ಆರ್ಥೋಗೋನಲ್ ಅಂದರೆ ಮೀನಿಂಗ್ ಏನು ಹೇಳಿ? ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು 0, ಸರಿನಾ? ಎ ಡಾಟ್ ಬಿ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಎ ಡಾಟ್ ಬಿ ಮಾಡೋಣ. 1 ಇಂಟು ಮ್ಯೂ ಏನಾಗುತ್ತೆ ಆವಾಗ? ಮ್ಯೂ ಪ್ಲಸ್ ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ ಮೈನಸ್ 2 ಇಂಟು 1 2. ಯಾಕೆ ಮೈನಸ್ ತೊಗೊಂಡೆ ಗೊತ್ತಾಯ್ತಾ? ಇಲ್ಲಿ 2 ಇದೆ, ಇಲ್ಲಿ -1 ಇದೆ, ಡಾಟ್ ಪ್ರಾಡಕ್ಟ್ ಮಾಡಿದ್ದು ಈಸ್ ಈಕ್ವಲ್ಸ್ ಟು 0. ಇದೇನಾಗುತ್ತೆ ಈಗ? ಮ್ಯೂ ಪ್ಲಸ್ ಲ್ಯಾಂಬ್ಡಾ -2 ಅನ್ನು ಆಚೆ ತೊಗೊಂಡೋದ್ರೆ ಈಸ್ ಈಕ್ವಲ್ಸ್ ಟು 2. ಇದು ಹೀಗೆ ಇರಲಿ, ನೋ ನೀಡ್ ಟು ವರಿ. ಅದಾದಮೇಲೆ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸ್ಕ್ವೇರ್ ಮಾಡೋಣ. ಅವಾಗ ಏನಾಗುತ್ತೆ ಹೇಳಿ? a² ಈಸ್ ಈಕ್ವಲ್ಸ್ ಟು b² ಆಗುತ್ತೆ, ಸರಿನಾ? ಈಗ ನೋಡಿ, ಎ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ 1² ಪ್ಲಸ್ ಲ್ಯಾಂಬ್ಡಾ² ಪ್ಲಸ್ 4. ಬಿ ಅಂದರೆ ಏನು? μ² ಪ್ಲಸ್ ಇಲ್ಲಿ 1 ಇದೆ, 1² ಮೈನಸ್ k². ಕೆ ಅಂದರೆ 1 ಇದೆ, ಪ್ಲಸ್ಸೇ ತಗೊಳ್ತೇನೆ, ಯಾಕಂದರೆ ಸ್ಕ್ವೇರ್ ಮಾಡುವಾಗ ಪ್ಲಸ್ಸೇ ಆಗುತ್ತಲ್ವಾ? +1 ಅಂದರೆ 1² ಅಂತ ಬರೆಯೋದು ಬೇಡ, 1 ಅಂತ ಬನ್ನಿ, ಇಲ್ಲಿ 1 ಅಂತ ಬರೆದ್ರೆ ನೋ ಪ್ರಾಬ್ಲಮ್. ಇವಾಗ ನೋಡಿ, 1 + 4 5 ಪ್ಲಸ್ ಲ್ಯಾಂಬ್ಡಾ² ಈಸ್ ಈಕ್ವಲ್ಸ್ ಟು μ² ಪ್ಲಸ್ 2 ಅಲ್ವಾ? 1 + 1 2 ಅಲ್ಲ? ಸೊ ಈಗ ಇದು ಈಚೆ ತಗೊಂಡು ಬನ್ನಿ. 5 ಮೈನಸ್ 2 ಈಸ್ ಈಕ್ವಲ್ಸ್ ಟು μ² ಪ್ಲಸ್ ಲ್ಯಾಂಬ್ಡಾ² ಆಚೆ ತಗೊಂಡೋಗಿ ಮೈನಸ್ ಲ್ಯಾಂಬ್ಡಾ². ಸೊ 3 ಈಸ್ ಈಕ್ವಲ್ಸ್ ಟು μ² ಮೈನಸ್ ಲ್ಯಾಂಬ್ಡಾ². ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ಇದು ನಾನು ಈ ಥರ ಬರಿಬೋದಾ? a² ಮೈನಸ್ b² ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದಾ? ಸರಿನಾ? ಯಾಕೆ ಬರದೆ ನಿಮ್ಗೆ ಹೇಳ್ತೇನೆ ನೋಡಿ. ಇಲ್ಲಿ ನೋಡಿ,
ಮ್ಯೂ ಪ್ಲಸ್ ಲ್ಯಾಂಬ್ಡಾ ಎಷ್ಟು ಬಂದಿದೆ ನಮಗೆ 2 ಬಂದಿದೆ. ಸಬ್ಸ್ಟಿಟ್ಯೂಟ್ ಮಾಡಿದರೆ ಆವಾಗ ನಿಮ್ಗೆ ಏನು ಬರುತ್ತೆ, ಮ್ಯೂ ಮೈನಸ್ ಲ್ಯಾಂಬ್ಡಾ ಬರುತ್ತಲ್ಲ, ಇದ್ರ ಜೊತೆ ಇಂಟು ಆಗಿದೆ, ಈಚೆ ಕಡೆ ತೊಗೊಂಡು ಬನ್ನಿ. 3/2 = ಮ್ಯೂ ಮೈನಸ್ ಲ್ಯಾಂಬ್ಡಾ. ಈಗ ನಿಮ್ಗೆ ಏನು ಬಂತು, ಮ್ಯೂ ಮೈನಸ್ ಲ್ಯಾಂಬ್ಡಾ ಎಷ್ಟು ಬಂತು, 3/2 ಬಂತು. ಕರೆಕ್ಟಾ? ಈಗ ಇವೆರಡು ಇಕ್ವೇಷನನ್ನು ಸಾಲ್ವ್ ಮಾಡೋಣ ಆಯಿತಾ. ಒಂದು ಮ್ಯೂ ಪ್ಲಸ್ ಲ್ಯಾಂಬ್ಡಾ = 2, ಇನ್ನೊಂದು ಮ್ಯೂ ಮೈನಸ್ ಲ್ಯಾಂಬ್ಡಾ = 3/2. ಪ್ಲಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಕ್ಯಾನ್ಸಲ್ ಮಾಡಿ 2 ಮ್ಯೂ ಇಲ್ಲೂ ಪ್ಲಸ್ ಅಂದರೆ ಏನಾಗುತ್ತೆ 2 + 3/2. ಸೊ 2 ಮ್ಯೂ = 4 + 7/2 ಆಗುತ್ತೆ. ಕರೆಕ್ಟಾ? 7/2. ಸೊ ಮ್ಯೂ ಇಂಟು 2 ಅನ್ನು ಆಚೆ ತೊಗೊಂಡೋಗಿ ಡಿವೈಡೆಡ್ ಆಗುತ್ತೆ. ಅವಾಗ ಇಲ್ಲಿ ಆಲ್ರೆಡಿ 2 ಇದೆ, ಇಂಟು 2 ಆಗುತ್ತೆ 7/4. ಮ್ಯೂ ವ್ಯಾಲ್ಯೂ ಎಷ್ಟು ಬಂತು, 7/4. ಈಗ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದರಲ್ಲಿ ಕ್ವಶನ್ ಕೇಳಿದ್ದು ನೋಡಿ, ಲ್ಯಾಂಬ್ಡಾ ಮ್ಯೂ ಅಲ್ವಾ, ಅಂದರೆ ಇದು ಲ್ಯಾಂಬ್ಡಾ ಇದು ಮ್ಯೂ, ಇದು ಲ್ಯಾಂಬ್ಡಾ ಇದು ಮ್ಯೂ, ಇದು ಲ್ಯಾಂಬ್ಡಾ ಇದು ಮ್ಯೂ, ಇದು ಲ್ಯಾಂಬ್ಡಾ ಇದು ಮ್ಯೂ. ಮ್ಯೂ ಎಷ್ಟು ಬಂತು ನಮಗೆ 7/4. 7/4 ಮ್ಯೂ ಆಗಿರೋ ಆಪ್ಷನ್ ಒಂದೇ ಒಂದಿರೋದು, ಆಪ್ಷನ್ ಈಸ್ ಯುವರ್ ರೈಟ್ ಆನ್ಸರ್. ಮತ್ತೇನು ಮಾಡೋದೇ ಬೇಡ, ಇದು ನಿಮ್ಮ ಲಾಜಿಕಲ್ ಥಿಂಕಿಂಗ್. ಸುಮ್ಮನೆ ಎಲ್ಲದನ್ನು ಮಾಡ್ತಾ ಕೂತ್ಕೊಬೇಡಿ. ಮ್ಯೂ 7/4 ಬಂತ, ಡನ್ ಆ್ಯಂಡ್ ಡಸ್ಟೆಡ್. ಅರ್ಥ ಆಯ್ತಾ? ಮತ್ತು ನೀವು ಲ್ಯಾಂಬ್ಡಾ ಮಾಡಬೇಕಂತೇನೂ ಇಲ್ಲ. ಸರಿ, ನೆಕ್ಸ್ಟ್ ಕ್ವಶನ್. ಇಫ್ ವೆಕ್ಟರ್ A = 16, ವೆಕ್ಟರ್ B = 4, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A² A + B² + A.B². ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನಾನು ಮೊದಲೇ ಹೇಳಿದ್ದೇನೆ, ಈ ಥರ ಕ್ವಶನ್ ಬಂದಾಗ ಇದು ಇಲ್ಲಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A + B² + ಮ್ಯಾಗ್ನಿಟ್ಯೂಡ್ ಆಫ್ A.B² ಇದ್ದಾಗ ಏನು ಮಾಡಬೇಕು ಕೇಳಿದರೆ, ಇದು ಡೈರೆಕ್ಟ್ ಫಾರ್ಮುಲಾ. ಈ ಥರ ಬಂದರೆ ಏನು ಹೇಳಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A² ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B², ಅಷ್ಟೇ. ಅರ್ಥ ಆಯ್ತಾ? ಈ ಥರ ಬಂದಾಗ ನೀವು ಇಷ್ಟೇ ಮಾಡಬೇಕಾಗಿದೆ ಸ್ಟೂಡೆಂಟ್ಸ್, ಆಯಿತಾ. ಬಟ್ ನಮಗೆ ಇಲ್ಲಿ ಕ್ವಶನ್ ಏನು ಕೇಳಿದ್ದು, ಸ್ಕ್ವೇರ್ ರೂಟ್ ಕೇಳಿದ್ದಾರೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A² + ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B². ಇದ್ರ ಮೀನಿಂಗ್ ಏನು ಹೇಳಿ, ವೆಕ್ಟರ್ A + ವೆಕ್ಟರ್ B² ಅಂತ ತಗೊಳ್ಬೋದಲ್ವ ನಾನು. ಹೋಲ್² ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋದಿಲ್ವಾ. ನಾನು ಇದನ್ನು ಈ ಥರ ಬರಿಬೋದಾ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B. ಯಾಕೆ ಹೇಳಿ, ಇಲ್ಲಿ ಏನಾಗುತ್ತೆ ಹೇಳಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A + ವೆಕ್ಟರ್ B² ಅಂದರೂ ಸೇಮೇ, ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇದಾಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ಇಲ್ಲಿ ಏನಾಗುತ್ತೆ, ವೆಕ್ಟರ್ A ಡಾಟ್ ವೆಕ್ಟರ್ B ಉಳಿತದೆ. 16 × 4, ಇಲ್ಲಿ ಪ್ಲಸ್ ಅಲ್ಲ ಸ್ಟೂಡೆಂಟ್ಸು, ಇಂಟು, ಆಯಿತಾ. 16 × 4 ಎಷ್ಟು, 64. ದಟ್ ಈಸ್ ಯುವರ್ ಆನ್ಸರ್. ಅಷ್ಟೇ, ಇಲ್ಲಿ ಇಂಟು ಸ್ಟೂಡೆಂಟ್ಸು, ಪ್ಲಸ್ ಅಲ್ಲ. ಇದು ನಾನು A.B² ಅಂತ ತಗೊಂಡೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ನು 15th ಕ್ವಶನ್ ನೋಡಿ. ಇಫ್ ದ ಆ್ಯಂಗಲ್ ಬಿಟ್ವೀನ್ A ಆ್ಯಂಡ್ B ಈಸ್ 2π/3 ಆ್ಯಂಡ್ ದ ಪ್ರಾಜೆಕ್ಷನ್ ಆಫ್ ವೆಕ್ಟರ್ A ಇನ್ ದ ಡಿರೆಕ್ಷನ್ ಆಫ್ ವೆಕ್ಟರ್ B ಈಸ್ -2, ದೆನ್ ವೆಕ್ಟರ್ A ಕೇಳಿದ್ದಾರೆ. ಆ್ಯಂಗಲ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸು, ಆ್ಯಂಗಲ್ ಕೊಟ್ಟಿದ್ದಾರೆ. ಕೇಳಿದ್ದೇನು, ಪ್ರಾಜೆಕ್ಷನ್ ಫಾರ್ಮುಲಾ ಏನು ಹೇಳಿ. ಪ್ರಾಜೆಕ್ಷನ್ ಯಾವುದ್ರ ಮೇಲೆ ಯಾವುದು ಅನ್ನೋದು ಇಂಪಾರ್ಟೆಂಟ್. B ಈಸ್ -2, ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಕೇಳಿದ್ದು ಆವಾಗ ವೆಕ್ಟರ್ A ಡಾಟ್ ವೆಕ್ಟರ್ B ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B. ಸರಿನಾ? ಈಗ ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಇಲ್ಲಿ ನೋಡಿ, ಪ್ರಾಜೆಕ್ಷನ್ ಆಫ್ ವೆಕ್ಟರ್ A ಇನ್ ದಿ ಡಿರೆಕ್ಷನ್ ಆಫ್ ವೆಕ್ಟರ್ B ಈಸ್ -2. ಪ್ರಾಜೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಇದೇನು ನೋಡಿ, -2. ಆಯಿತಾ. ಇಲ್ಲಿ ಡಾಟ್ ಪ್ರಾಡಕ್ಟಿಗೆ ಫಾರ್ಮುಲಾ ಹಾಕೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B, ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು B ಡಿವೈಡೆಡ್ ಬೈ ಕಾಸ್ ಥೀಟಾ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ B. ವೆಕ್ಟರ್ ಬಿನ ಕ್ಯಾನ್ಸಲ್ ಮಾಡಿ, -2 = ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಇಂಟು ಕಾಸ್ ಥೀಟಾ ಕೊಟ್ಟಿದ್ದಾರಲ್ಲ ಎಷ್ಟಂತ, 2π/3. 2π/3 ಆಗುತ್ತಲ್ವಾ. ಈಗ ಕಾಸ್ 2π/3 ಅಂದರೆ 2 × 180 ಡಿಗ್ರಿ, 360/2. ನೋಡೋಣ, ಅದನ್ನು ಮತ್ತೆ ಮಾಡೋಣ, ನಾನು ನಿಮ್ಗೆ ಹೇಳ್ತೇನೆ, ಆಯಿತಾ. ಈಗ ಏನು ಮಾಡೋಣ, -2 = ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಇಂಟು, ಇದು ಗೊತ್ತಿರಬೇಕು, ಕಾಸ್ 2π/3 ವ್ಯಾಲ್ಯೂ ಎಷ್ಟು, -1/2. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಗೆ ಗೊತ್ತಾಗಿರಬೇಕು. 180 × 2 ಡಿವೈಡೆಡ್ ಬೈ 360/3 ಆಗುತ್ತೆ. 360/3 ಅಂದರೆ 120 ಡಿಗ್ರಿ ಆಗುತ್ತೆ. 120 ಡಿಗ್ರಿ ಅಂದರೆ 90 + ಥೀಟಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್ ಆಗಿರುತ್ತೆ, ಅದಕ್ಕೆ ಮೈನಸ್. ಹೋಪ್ ಇದು ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಸೊ -2 = ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A ಇಂಟು 1/2. ಈ ಮೈನಸ್ಸನ್ನು ನಾನು ಹೊರಗಡೆ ತೊಗೊಂಡೆ ಅಷ್ಟೇ. ಮೈನಸ್ ಕ್ಯಾನ್ಸಲ್ ಮಾಡಿ, ಈ 2 ಅನ್ನು ಈಚೆ ಕಡೆ ತೊಗೊಂಡು ಬನ್ನಿ.
ಡಿವೈಡೆಡ್ ಬೈ 2 ಇದ್ದಿದ್ದು ಮಲ್ಟಿಪ್ಲೈ ಆಗುತ್ತೆ ಈಸ್ ಈಕ್ವಲ್ಸ್ ಟು ಮ್ಯಾಗ್ನೆಟ್. ಸೊ 4 ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ? 4 ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ನೆಕ್ಸ್ಟ್, a unit vector perpendicular to plane containing a vector I plus 2j plus k minus 2i plus j plus 3k. a unit vector perpendicular to plane ಅಂತ ಹೇಳಿದ್ದಾರೆ ಅಲ್ವಾ? ಸೊ ಅದರ ನೋಡಿ ಕ್ವಶನ್ ನೋಡಿಕೊಂಡು ಮಾಡಿ, ಗಡಿಬಿಡಿಯಲ್ಲಿ ಮಾಡಬೇಡಿ. ಈಗ ಎನ್ ಕ್ಯಾಪ್ ಇದು ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು ಸ್ಟೂಡೆಂಟ್ಸ್. ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸರಿನಾ? ಈಗ ಎನ್ ಕ್ಯಾಪ್ ಈಸ್ ಈಕ್ವಲ್ಸ್ ಟು ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಏನಾಗುತ್ತೆ ಅಂತ ಮಾಡೋಣ. ಎಲ್ಲಿ ಮಾಡೋಣ? ಇಲ್ಲಿ ಎ ಕ್ರಾಸ್ ಬಿ ಮಾಡಲಿಕ್ಕೆ ಗೊತ್ತಿದೆಯಲ್ಲ ನಿಮಗೆ, ಐ ಜೆ ಕೆ. ಇಲ್ಲೇನಾಗುತ್ತೆ? ಎ 1 2 1 ಮೈನಸ್ 2 1 3. ಇದ್ರದ್ದು ಡಿಟರ್ಮಿನೆಂಟ್ ಮಾಡಿ. ಡಿಟರ್ಮಿನೆಂಟ್ ಮಾಡಿದಾಗ ಏನಾಗುತ್ತೆ ನೋಡಿ, 3 2 6 6 ಮೈನಸ್ 1 5i ಮೈನಸ್ 5j ಪ್ಲಸ್ 5k ಆಗುತ್ತೆ. ಡಿಟರ್ಮಿನೇಟ್ ಮಾಡಲಿಕ್ಕೆ ಗೊತ್ತಿದೆಯಲ್ಲ, ಅದನ್ನು ಮಾಡಿದರೆ ಆಮೇಲೆ ಇದ್ರದ್ದು ಇದು ಮಾಡೋಣ, ಮ್ಯಾಗ್ನಿಟ್ಯೂಡ್ ಮಾಡೋಣ. ಏನಾಗುತ್ತೆ? 25 25 25 ರೂಟ್ ಆಫ್ 75 ಅಲ್ವಾ? ಅಥವಾ ಇದನ್ನು ನಾನು 5√3 ಅಂತ ಬರಿಬೋದಾ? ಯಾಕಂದರೆ 25 × 3 25 ರೂಟಿಂದ ಹೊರಗಡೆ ಆದರೆ 5 ಆಗುತ್ತೆ. 5√3 ಸರಿನಾ? ಈಗ ಆನ್ಸರಿಗೆ ಹಾಕೋಣ. ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ನಮ್ಗೆ ಏನು ಬಂತು? 5i ಮೈನಸ್ 5j ಪ್ಲಸ್ 5k ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಎಷ್ಟು ಬಂತು? 5√3. ಈಗ ಮೇಲ್ಗಡೆ 5 ಕಾಮನ್ ಇಲ್ವಾ? ಐ ಮೈನಸ್ ಜೆ ಪ್ಲಸ್ ಕೆ ಆಗೋದಿಲ್ವಾ? ಡಿವೈಡೆಡ್ ಬೈ 5√3. 5 ಕ್ಯಾನ್ಸಲ್ ಮಾಡಿದರೆ ಐ ಮೈನಸ್ ಜೆ ಪ್ಲಸ್ ಕೆ ಡಿವೈಡೆಡ್ ಬೈ √3. ಐ ಮೈನಸ್ ಜೆ ಪ್ಲಸ್ ಕೆ ಎಲ್ಲಿದೆ ನೋಡಿ? ಹಾಂ, ಈ ಆಪ್ಷನ್ ಇಲ್ಲ. ಸರಿನಾ? ಕರೆಕ್ಟ್ ನೋಡ್ಕೊಳ್ಳಿ, ಈ ಆಪ್ಷನ್ ಇಲ್ಲ. ಐ ಮೈನಸ್ ಜೆ ಪ್ಲಸ್ ಕೆ ಆಪ್ಷನ್ ಇಲ್ಲ. ಆವಾಗ ಏನು ಮಾಡೋಣ? ಇದಕ್ಕೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋಣ. ಆವಾಗ ಏನಾಗುತ್ತೆ ಹೇಳಿ? ಮೈನಸ್ ಐ ಪ್ಲಸ್ ಜೆ ಮೈನಸ್ ಕೆ ಡಿವೈಡೆಡ್ ಬೈ √3. ಈ ಥರ ಆಪ್ಷನ್ ಯಾವುದಾದ್ರೂ ಇದೆ ನೋಡಿ, ಮೈನಸ್ ಐ ಪ್ಲಸ್ ಜೆ ಮೈನಸ್ ಕೆ ಡಿವೈಡ್ ಬೈ √3. ನಿಮ್ಗೆ ಬಂದಿರೋ ಆನ್ಸರ್ ಆಪ್ಷನಲ್ಲಿ ಇಲ್ಲದೇ ಇದ್ದರೆ ಅದ್ರ ಮೀನಿಂಗ್ ಏನಂತ ಹೇಳಿದ್ರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಅರ್ಥ ಆಯ್ತಾ? ಆಪ್ಷನಲ್ಲಿ ಇಲ್ಲದೇ ಇದ್ದರೆ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್. if a and b are unit vectors and theta is the angle between a and b, then sin theta by 2. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳಿದವರು, sin theta by 2. ಈಗ ನೋಡಿ, ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, sin theta by 2 ಅಂತ ಕೇಳಿದ್ದಾರೆ. ಆವಾಗ ನಾನು ಏನು ಮಾಡ್ತೇನೆ? ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತೇನೆ. ಸರ್ ನೀವು ಯಾಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತೊಗೊಂಡ್ರಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತೊಗೊಳ್ಬೋದಿತ್ತಲ್ಲ. ಯಾಕೆ ಎ ಮೈನಸ್ ಬಿ? ನಮಗೆ sin theta by 2 ಕೇಳಿದ್ದಾರೆ. sin theta by 2ಗೂ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ಗೂ ಏನು ಸರ್ ಸಂಬಂಧ? ಹೇಳ್ತೇನೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ. ಸರಿನಾ? ಈಗ ನೋಡಿ, ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ. ಎ ಆ್ಯಂಡ್ ಬಿ ಯೂನಿಟ್ ವೆಕ್ಟರ್ ಅಂದರೆ ಇದೇನಾಗುತ್ತೆ? 1 ಪ್ಲಸ್ ಇದೇನಾಗುತ್ತೆ? 1 ಮೈನಸ್ 2 ಇಂಟು 1 ಇಂಟು 1 ಇಂಟು ಕಾಸ್ ಥೀಟಾ. ಸರಿನಾ? 1 ಪ್ಲಸ್ 1 ಏನು? 2. ಆಮೇಲೆ ಮೈನಸ್ 2 ಇಂಟು 1 ಇಂಟು 1 2 ಕಾಸ್ ಥೀಟಾ ಆಗುತ್ತೆ. ಸರಿನಾ? ಈಗ ನಾ ಇವೆರಡರಲ್ಲಿ 2 ಕಾಮನ್ ಇದೆಯಲ್ಲ, ಔಟ್ಸೈಡ್ ಇಟ್ಟರೆ ಏನು ಉಳಿತದೆ ನಿಮಗೆ ಇಲ್ಲಿ? 1 ಮೈನಸ್ ಕಾಸ್ ಥೀಟಾ. ಹೌದಲ್ಲ? ಕರೆಕ್ಟಲ್ಲ? ಈಗ ಒಂದು ಫಾರ್ಮುಲಾ ಇದೆ ನಮಗೆ. 1 ಮೈನಸ್ ಕಾಸ್ ಥೀಟಾ ಅಂದರೆ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಬೈ 2. ನೋಡಿ, ನಾನು ಯಾಕೆ ಇಲ್ಲಿ ಇದನ್ನು ಆಗದೆ ಕೇಳಿದರೆ, ಇಷ್ಟೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿ ಆದಮೇಲೆ ನಮಗೆ ಈ ಫಾರ್ಮುಲಾ ಬರಬೇಕಂದ್ರೆ ಅದು ಇಟ್ ಶುಡ್ ಬಿ ಇನ್ ದ ಫಾರ್ಮ್ 1 ಮೈನಸ್ ಕಾಸ್ ಥೀಟಾ. 1 ಮೈನಸ್ ಕಾಸ್ ಥೀಟಾ ಇದ್ದಲ್ಲಿ ಮಾತ್ರ ನಾನು ಸೈನ್ ಸ್ಕ್ವೇರ್ ಥೀಟಾ ಬೈ 2 ಹಾಕ್ಬೋದು. ಅಂದರೆ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಬೈ 2. ಅದೇ ಒಂದು ರೀಸನಿಗೋಸ್ಕರ ಇದನ್ನು ಹಾಕಿದ್ದು. ಸರಿನಾ? ಸೊ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದೇನಾಗುತ್ತೆ ಹೇಳಿ? ಈಗ 2 ಕ್ಯಾನ್ಸಲ್ ಮಾಡೋಣ. 2 ಇದೇನಾಯಿತು? 1 ಮೈನಸ್ ಕಾಸ್ ಥೀಟಾ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಲ್ಲ? ಓಕೆ, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಅದು ಬಿಟ್ಟು ಏನಾದರೂ ಕೊಟ್ಟಿದ್ದಾರೆ ನೋಡಿ, ಅವ್ರು ಕ್ವಶನ್ ಕೇಳಿದ್ದೇನು ನಮಗೆ? ಸೈನ್ ಥೀಟಾ ಬೈ 2. ಏನು ಮಾಡೋಣ ಗೊತ್ತುಂಟಾ? ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಬಿಡೋಣ. ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಣ. ಅವಾಗ ಏನು ಉಳಿತದೆ ನಿಮಗೆ? 2 ಇಂಟು 1 ಮೈನಸ್ ಕಾಸ್ ಥೀಟಾ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2, ರೈಟ್? ಯಾ, ನಮಗೆ ಇದು ಬೇಕು. 2 ಇಂಟು ಓಕೆ
sin theta by 2, 2 sin theta by 2. Wait students, so ನಾವೇನು ತಗೊಂಡಿದ್ದು a minus b whole square, right? ಓಕೆ, 1 ಸೆಕೆಂಡ್ ಸ್ಟೂಡೆಂಟ್ಸು, ನಾನು ನಿಮಗೆ ಇದನ್ನು ಹೇಳ್ತೇನೆ ನೋಡಿ. ಸಾರಿ, ಇಲ್ಲಿ ನೋಡಿ, a minus b whole square ತಗೊಳ್ಳೋಣ. 2 into 2 ಏನು 4 sin square. ನಾನು ಒಂದು ಸ್ಟೆಪ್ಪನ್ನು ಇಲ್ಲಿ ಸ್ಕಿಪ್ ಮಾಡಿದೆ. ಈಗ ಏನು ಮಾಡೋಣ, ರೂಟ್ ಮಾಡೋಣ. ಇಲ್ಲಿ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಸ್ಕ್ವೇರ್ ರೂಟ್ ಮಾಡೋಣ. ಆವಾಗ ಏನಾಗುತ್ತೆ, 4 sin square theta by 2. ಈಗ ಇದೇನಾಗುತ್ತೆ ಹೇಳಿ, √4 ಇಂಟು ರೂಟ್ sin square theta by 2. ಆವಾಗ ಇದು ಕ್ಯಾನ್ಸಲ್ ಆಗಿ √4 ಅಂದರೆ 2 ಆಗುತ್ತೆ. ಸೊ ವೆಕ್ಟರ್ a minus b is equals to 2 sin theta by 2. ಅಷ್ಟೇ, ಅರ್ಥ ಆಯ್ತಾ? ಇದಕ್ಕೊಂದು ಫಾರ್ಮುಲಾ ಇದೆ. 2 sin theta by 2 ಬಂದರೆ ಇದು ಏನೂ ಇಲ್ಲ, ವೆಕ್ಟರ್ ಈಗ sin theta 2 sin theta by 2 ಬಂತಲ್ಲ, ಈ 2 ಈಚೆ ಕಡೆ ತೊಗೊಂಡು ಬನ್ನಿ. ವೆಕ್ಟರ್ a minus b ಡಿವೈಡೆಡ್ ಬೈ 2 ಈಸ್ ಈಕ್ವಲ್ಸ್ ಟು sin theta by 2. ಯಾಕಂದರೆ ನಮ್ಗೆ ಬೇಕಾಗಿರೋದೇನು sin theta by 2. ಓಕೆ, ಇಲ್ಲಿ ನಿಮ್ಗೆ ಏನು ಗೊತ್ತುಂಟ, 2 into 2 4 ಆಗಿದೆಯಲ್ವಾ. ಇಲ್ಲಿ ಏನು ಮಾಡೋಣ, ಸ್ಕ್ವೇರ್ ಇದೆಯಲ್ವಾ, ಏನು ಮಾಡೋಣ, ಇಲ್ಲಿ ಸ್ಕ್ವೇರ್ ರೂಟ್ ಮಾಡೋಣ. ಅರ್ಥ ಆಯ್ತಾ? ಸ್ಕ್ವೇರ್ ರೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ರೂಟ್ ಮಾಡಿದಾಗ ಇದು 2 sin theta by 2 ಆಗುತ್ತೆ. ಆನ್ಸರ್ ಏನಾಗುತ್ತೆ, a minus b ಡಿವೈಡೆಡ್ ಬೈ 2 ಈಸ್ ಯುವರ್ ಆನ್ಸರ್. ದಿಸ್ ಈಸ್ ಯುವರ್ ಆನ್ಸರ್. ಆ್ಯಂಡ್ ಲಾಸ್ಟ್ ಕ್ವಶನ್, ದ ಏರಿಯಾ ಆಫ್ ದಿ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ. ಏನು ಕ್ವಶನ್ ಕೇಳಿದ್ದಾರೆ, ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೇಳಿದ್ದಾರೆ, ಕರೆಕ್ಟಾ? ಸೊ ದ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಅಂತ ಹೇಳಿದ್ದಾರೆ. ಇದನ್ನು ನಾನು ಅಂದ್ಕೊಳ್ತೇನೆ, ನಮ್ಮ ಇದರಲ್ಲಿ ಮಾಡಿದ್ದೇನೆ ಅಂದ್ಕೊಳ್ತೇನೆ, ಯಾವುದು ಕ್ಲಾಸಲ್ಲಿ, ಬಟ್ ಸ್ಟಿಲ್ ಒಂದು ಸತಿ ಮಾಡ್ತೇನೆ ನೋಡಿ. ಎ ಕೊಟ್ಟಿದ್ದಾರೆ 0, 4, 1, 2, 3, -1, 4, 5, 0, 2, 6, 2. ಏರಿಯಾ ಕೇಳಿದ್ದಾರೆ. ಫಾರ್ಮುಲಾ ಏನು, a ಕ್ರಾಸ್ ಬಿ, ಅಷ್ಟೇ ಅಲ್ವಾ? ಮ್ಯಾಗ್ನಿಟ್ಯೂಡ್ i j k. ಇದರಲ್ಲಿ ಡಯಾಗ್ನಲ್ ಯಾವುದಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಯಾಕಂತ ಕೇಳಿದರೆ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ ಬಂದಾಗ ನೋಡಿ, ಅಡ್ಜಸೆಂಟ್ ಸೈಡ್ಸನ್ನು ತಗೊಳ್ಬೇಕು. ಡಯಾಗ್ನಲ್ ಅಲ್ಲ, ಅಡ್ಜಸೆಂಟ್ ಸೈಡ್ಸನ್ನು ತಗೊಳ್ಬೇಕು, ಕರೆಕ್ಟಾ? ಅಡ್ಜಸೆಂಟ್ ಸೈಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಇದನ್ನು ಎ ಬಿ ಸಿ ಡಿ ತಗೊಂಡ್ರೆ ಇದೆಷ್ಟು, 2, 6, 2 ಅದು ಅವರೇ ಕೊಟ್ಟಿದ್ದು. ಸಿ ಎಷ್ಟು ಕೊಟ್ಟಿದ್ದಾರೆ, 4, 5, 0. ಬಿ ಎಷ್ಟು ಕೊಟ್ಟಿದ್ದಾರೆ, 2, 3, -1. ಎ ಎಷ್ಟು ಕೊಟ್ಟಿದ್ದಾರೆ, 0, 4, 1. ಸರಿನಾ? ಇದನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಡಿ. ಈಗ ನನಗೆ ಡಯಾಗ್ನಲ್ ಈಗ ಒಂದೇ ಇದು ಆ್ಯಂಡ್ ಇದನ್ನು ತಗೊಳ್ಬೇಕು, ಸರಿಯಾ? ಆವಾಗ ಇದು ಏನಾಗುತ್ತೆ ಹೇಳಿ ನನಗೆ, ಇದೇನಾಗುತ್ತೆ, -2, -1 ಆಗುತ್ತೆ. ಯಾಕೆ ಕೇಳಿದರೆ ಇದು 0 -2 ಎಷ್ಟಾಗುತ್ತೆ, -2, 4 -6 -2, 1 -2 -1. ಯಾಕಂದರೆ ನನಗೆ ಇದು ಬೇಕಲ್ವಾ, ಅದಕ್ಕೋಸ್ಕರ ಎ ಡಿ ಮಾಡಿದ್ದು, ಇದು ಮೈನಸ್ ಇದು ಮಾಡಿದ್ದು, ಆಯಿತಾ? ಆ್ಯಂಡ್ ಅಲ್ಲಿಗೆ ನಾನು ಇದನ್ನು ಎ ಡಿ ಅಂತ ತಗೊಂಡ್ರೆ ಇದೇನಾಗುತ್ತೆ, -2 -2 -1. ಸರಿನಾ? ಇದೇನಾಗುತ್ತೆ ನೋಡೋಣ ಇವಾಗ, 2, -1, -2. ಯಾಕೆ ಹೇಳಿ, 4 -2 2, 5 -6 -1, 0 -2 -2. ಅಂದರೆ ನಾನು ಇದು ಸಿ ಡಿ ಮಾಡಲಿಕ್ಕೆ ಇದು ಮೈನಸ್ ಇದು ಮಾಡಿದೆ, ಇದು ಮೈನಸ್ ಇದು ಮಾಡಿದೆ, ಇದು ಮೈನಸ್ ಇದು ಮಾಡಿದೆ. ಎ ಡಿ ಮಾಡಲಿಕ್ಕೆ ಇದು ಮೈನಸ್ ಇದು ಮಾಡಿದೆ, ಇದು ಮೈನಸ್ ಇದು ಮೈನಸ್ ಇದು. ಗೊತ್ತಾಯ್ತು? ಅಡ್ಜಸೆಂಟ್ ಸೈಡ್ಸೇ ಬೇಕು. ಸೊ ಈ ವ್ಯಾಲ್ಯೂನ ಇವೆರಡು ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 2, -1, 2, -1, -2 ಅಲ್ವಾ ಸ್ಟೂಡೆಂಟ್ಸ್ ಅದು? ಎಸ್. ಈಗ ನೀವು ಮಾಡಿದರೆ ಏನು ಬರುತ್ತೆ ನೋಡಿ ಆನ್ಸರು, 3i -6j + 6k ಆಗುತ್ತೆ. ಸರಿನಾ? ಇದರದ್ದು ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನೋಡಿ, ಎ ಕ್ರಾಸ್ ಬಿದು ಮ್ಯಾಗ್ನಿಟ್ಯೂಡ್ 9 + 36 + 36 ಅಂದರೆ 81 ಆಗುತ್ತೆ. 81 ಇದು ರೂಟ್ ಎಷ್ಟು, 9. ಸರಿನಾ? ಸೊ ವಾಟ್ ಈಸ್ ದ ಆನ್ಸರ್ ಇವಾಗ, ಎ ಕ್ರಾಸ್ ಬಿ ಆನ್ಸರ್ ಎಷ್ಟು ಬಂತು, 9 ಈಸ್ ಯುವರ್ ಫೈನಲ್ ಆನ್ಸರ್, 9 ಸ್ಕ್ವೇರ್ ಯೂನಿಟ್ಸ್. ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಅವ್ರು ಹೇಳ್ತಾ ಇರೋದು ಕ್ವಾಡ್ರಿಲ್ಯಾಟ್ರಲ್ ಅಂತ ಹೇಳಿದಾಗ ಅಡ್ಜಸೆಂಟ್ ಸೈಡ್ಸನ್ನು ತೊಗೊಳ್ಬೇಕು. ಬಟ್ ಅವ್ರು 4 ವರ್ಟೆಕ್ಸನ್ನು ಕೊಟ್ಟಿದ್ದಾರೆ. ಆವಾಗ ಏನು ಮಾಡಬೇಕು, ಎ ಡಿ ಮಾಡಬೇಕು, ಡಿ ಸಿ ಮಾಡಬೇಕು. ಎ ಡಿ ಅಂದರೆ 0 -2 4 -2 1 0 -2 4 -6 1 -2 ಅದ್ರ ಮಾಡಿ ಇಲ್ಲಿ ಬಂತ. ಇಲ್ಲೂ ಹಾಗೆ ಡಿ ಸಿ ಮಾಡಬೇಕು, 4 -2 2 5 -6 -1 0 -2 -2. ಇವೆರಡನ್ನು ನಿಮ್ಮ ಡಿಟರ್ಮಿನೆಂಟಲ್ಲಿ ತಗೊಳ್ಬೇಕು. ದಟ್ಸ್ ಇಟ್ ಸ್ಟೂಡೆಂಟ್ಸ್, ದಟ್ಸ್ ಆಲ್. ಓಕೆ, ಇದಿಷ್ಟು ನಿಮ್ಮ ವೆಕ್ಟರ್ಸಿಂದ ಇದ್ದಂತಹ ಕ್ವಶನ್ ಪೇಪರ್ ಕ್ವಶನ್ ಸ್ಟೂಡೆಂಟ್ಸ್. ಆಯಿತಾ? ಇಲ್ಲಿಗೆ ವೆಕ್ಟರ್ಸ್ ಕಂಪ್ಲೀಟ್ ಆಯಿತು. ಇವತ್ತು ನಿಮಗೆ 3 ಡೈಮೆನ್ಷನಲ್ ಜಿಯೋಮೆಟ್ರಿ ಕ್ಲಾಸ್ ಇದೆ. ಆಲ್ರೆಡಿ NCERT ಎಕ್ಸಾಂಪಲರ್ ಕಂಪ್ಲೀಟ್ ಆಗಿದೆ. ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮಾಡಿದರೆ ಅಲ್ಲಿಗೆ ಎಂಡ್ ಆಗುತ್ತೆ. ಆಯಿತಾ? ನೆಕ್ಸ್ಟಿಂದ ಕ್ಯಾಲ್ಕುಲೇಟ್ ಸ್ಟಾರ್ಟ್ ಮಾಡೋಣ. ಓಕೆ
ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದಾನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.